ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ MACD ಟೆಕ್ನಿಕಲ್ ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್, RSI ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ಹಾಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಕಂಪ್ಲೀಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋಸ್ ನೋಡಿದ್ವಿ. ಈ 3 ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ 3 ವೀಡಿಯೋಸ್ನ ವಾಚ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಬಾಲಿಂಜರ್ ಬ್ಯಾಂಡ್ ಟೆಕ್ನಿಕಲ್ ಇಂಡಿಕೇಟರ್ನ ಕಂಪ್ಲೀಟ್ ಅನಾಲಿಸಿಸ್ ನೋಡೋಣ ಬನ್ನಿ. ಬಾಲಿಂಜರ್ ಬ್ಯಾಂಡ್ಸ್ ಒಂದು ಪಾಪ್ಯುಲರ್ ಟೆಕ್ನಿಕಲ್ ಅನಾಲಿಸಿಸ್ ಇಂಡಿಕೇಟರ್. ಬಾಲಿಂಜರ್ ಬ್ಯಾಂಡ್ನ 1980ರಿಂದನೂ ಯೂಸ್ ಮಾಡ್ತಾ ಬರ್ತಾ ಇದ್ದಾರೆ. ಬಾಲಿಂಜರ್ ಬ್ಯಾಂಡ್ ಟೆಕ್ನಿಕಲ್ ಇಂಡಿಕೇಟರ್ನ ಯೂಸ್ ಮಾಡಿ ಒಂದು ಸ್ಟಾಕ್ನ ಓವರ್ ಬಾಟ್, ಓವರ್ ಸೋಲ್ಡ್, ನ್ಯೂಟ್ರಲ್ ಹಾಗೂ ವಾಲಿಟಿಲಿಟಿನ ಗೇಜ್ ಮಾಡೋಕ್ಕೆ ಬಾಲಿಂಜರ್ ಬ್ಯಾಂಡ್ಸ್ನ ಯೂಸ್ ಮಾಡ್ತಾರೆ. ಬಾಲಿಂಜರ್ ಬ್ಯಾಂಡ್ಸಲ್ಲಿ 3 ಕಾಂಪೊನೆಂಟ್ಸ್ ಬರುತ್ತೆ. ಮೊದಲನೇದಾಗಿ ಮಿಡಲ್ ಬ್ಯಾಂಡ್, ಎರಡನೇದಾಗಿ ಅಪ್ಪರ್ ಬ್ಯಾಂಡ್, ಮೂರನೇದಾಗಿ ಲೋಯರ್ ಬ್ಯಾಂಡ್. ಮಿಡಲ್ ಬ್ಯಾಂಡ್ ಅಂದರೆ ಒಂದು 20 ಡೇ SMA ಮೂವಿಂಗ್ ಆ್ಯಾವ್ರೇಜ್ನ ಲೈನ್ ಮಿಡಲಲ್ಲಿ ಟ್ರೇಡ್ ಆಗೋದನ್ನ ಮಿಡಲ್ ಬ್ಯಾಂಡ್ ಅಂತೀವಿ. ಅಪ್ಪರ್ ಬ್ಯಾಂಡ್ ಹಾಗೂ ಲೋಯರ್ ಬ್ಯಾಂಡ್ ಅಂದರೆ ಒಂದು ಮಿಡಲ್ ಬ್ಯಾಂಡ್ನ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿ ಅಪ್ಪರಲ್ಲಿ ಮತ್ತು ಒಂದು ಲೋಯರಲ್ಲಿ ಟ್ರೇಡ್ ಆಗುತ್ತೆ, ಅದನ್ನ ಅಪ್ಪರ್ ಬ್ಯಾಂಡ್, ಲೋಯರ್ ಬ್ಯಾಂಡ್ ಅಂತೀವಿ. ಹೌ ದ ಬಾಲಿಂಜರ್ ಬ್ಯಾಂಡ್ ಯೂಸ್ಡ್? ಬಾಲಿಂಜರ್ ಬ್ಯಾಂಡ್ನ ಯೂಸ್ ಮಾಡಿ ಟ್ರೇಡರ್ಸ್ ಮೊದಲನೇದಾಗಿ ವಾಲಿಟಿಲಿಟಿ ಇಂಡಿಕೇಟರ್ನ ಫೈಂಡ್ ಮಾಡ್ತಾರೆ. ಆ ವಾಲಿಟಿಲಿಟಿ ಇಂಡಿಕೇಟರ್ನ ಹೇಗೆ ಫೈಂಡ್ ಮಾಡ್ತಾರೆ ಅಂದರೆ, ಒಂದು ಮಿಡಲ್ ಬ್ಯಾಂಡ್ನ ದೂರಕ್ಕೆ ಅಪ್ಪರ್ ಬ್ಯಾಂಡ್, ಲೋಯರ್ ಬ್ಯಾಂಡ್ ಟ್ರೇಡ್ ಆಗ್ತಿದೆ ಅಂದರೆ ವಾಲಿಟಿಲಿಟಿ ಐ ಇದೆ ಅಂತ ಅರ್ಥ. ಅದೇ ಮಿಡಲ್ ಬ್ಯಾಂಡ್ನ ಹತ್ರ ಅಪ್ಪರ್ ಬ್ಯಾಂಡ್, ಲೋಯರ್ ಬ್ಯಾಂಡ್ ಟ್ರೇಡ್ ಆಗ್ತಿದೆ ಅಂದರೆ ವಾಲಿಟಿಲಿಟಿ ಲೋ ಇದೆ ಅಂತ ಅರ್ಥ. ಎರಡನೇದಾಗಿ ಓವರ್ ಬಾಟ್, ಓವರ್ ಸೋಲ್ಡ್ ಸಿಚುವೇಶನ್. ಓವರ್ ಬಾಟ್ ಹೇಗೆ ಫೈಂಡ್ ಮಾಡ್ತಾರೆ ಅಂದರೆ, ಒಂದು ಅಪ್ಪರ್ ಬ್ಯಾಂಡ್ನ ಮೇಲೆ ಅಥವಾ ಅಪ್ಪರ್ ಬ್ಯಾಂಡ್ನ ಹತ್ರ ಸ್ಟಾಕ್ ಪ್ರೈಸ್ ಟ್ರೇಡ್ ಆಗ್ತಿದೆ ಅಂದರೆ ಅದು ಓವರ್ ಬಾಟ್ ಸಿಚುವೇಶನ್ ಅಂತ ಅರ್ಥ. ಒಂದು ಸ್ಟಾಕ್ ಪ್ರೈಸ್ ಲೋಯರ್ ಬ್ಯಾಂಡ್ನ ಹತ್ರ ಅಥವಾ ಲೋಯರ್ ಬ್ಯಾಂಡ್ಗಿಂತ ಕೆಳಗೆ ಟ್ರೇಡ್ ಆಗ್ತಿದೆ ಅಂದರೆ ಅದು ಓವರ್ ಸೋಲ್ಡ್ ಸಿಚುವೇಶನ್ ಅಂತ ಅರ್ಥ. ಫಾರ್ ಎನ್ ಎಕ್ಸಾಂಪಲ್, ನಾನಿಲ್ಲಿ TCSನ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ಚಾರ್ಟ್ 1D ಟೈಮ್ ಫ್ರೇಮ್ದು ಓಪನ್ ಮಾಡಿದ್ದೀನಿ. ಅದರಲ್ಲಿ ಬಾಲಿಂಜರ್ ಬ್ಯಾಂಡ್ನ ಅಪ್ಲೈ ಮಾಡಿದ್ದೀನಿ. ಇದರಲ್ಲಿ ಮೇಲೆ ಟ್ರೇಡ್ ಆಗ್ತಿರೋದು ಅಪ್ಪರ್ ಬ್ಯಾಂಡ್, ಮಧ್ಯದಲ್ಲಿ ಟ್ರೇಡ್ ಆಗ್ತಿರೋದು ಮಿಡಲ್ ಬ್ಯಾಂಡ್, ಕೆಳಗಡೆ ಲೋಯರಲ್ಲಿ ಟ್ರೇಡ್ ಆಗ್ತಿರೋದು ಲೋಯರ್ ಬ್ಯಾಂಡ್. ಯಾವಾಗ TCSನ ಸ್ಟಾಕ್ ಪ್ರೈಸ್ ಅಪ್ಪರ್ ಬ್ಯಾಂಡ್ನ ಮೇಲೆ ಅಥವಾ ಅಪ್ಪರ್ ಬ್ಯಾಂಡ್ ಹತ್ರ ಟ್ರೇಡ್ ಆಗ್ತಿದೆಯೋ ಇದು ಓವರ್ ಸೋಲ್ಡ್ ಸಿಚುವೇಶನ್ ಅಂತ ಅರ್ಥ. ಯಾವಾಗ TCSನ ಸ್ಟಾಕ್ ಪ್ರೈಸ್ ಲೋಯರ್ ಬ್ಯಾಂಡ್ಗಿಂತ ಕೆಳಗೆ ಅಥವಾ ಲೋಯರ್ ಬ್ಯಾಂಡ್ ಹತ್ರ ಟ್ರೇಡ್ ಆಗ್ತಿದೆಯೋ ಇದು ಓವರ್ ಸೋಲ್ಡ್ ಸಿಚುವೇಶನ್ ಅಂತ ಅರ್ಥ. ಯಾವಾಗ ಸ್ಟಾಕ್ ಪ್ರೈಸ್ ಮಿಡಲಲ್ಲೇ ಟ್ರೇಡ್ ಆಗ್ತಿದೆಯೋ ಇದು ಕನ್ಸಾಲಿಡೇಟೆಡ್ ಫೇಸ್ ಅಂತ ಅರ್ಥ. ನೋಡಿ ಇನ್ನೊಂದು ಎಕ್ಸಾಂಪಲ್, ಯಾವಾಗ ಮಿಡಲ್ ಬ್ಯಾಂಡ್ಗಿಂತನೂ ದೂರಕ್ಕೆ ಅಪ್ಪರ್ ಬ್ಯಾಂಡ್, ಲೋಯರ್ ಬ್ಯಾಂಡ್ ಟ್ರೇಡ್ ಆಗ್ತಿದೆಯೋ ಇದು ಓವರ್ ವಾಲಿಟಿಲಿಟಿ ಅಂತ ಅರ್ಥ. ಯಾವಾಗ ಬ್ಯಾಂಡ್ ಸ್ಕ್ವೀಸ್ ಆಗಿದೆಯೋ ಅಲ್ಲೆಲ್ಲ ಲೋ ವಾಲಿಟಿಲಿಟಿ ಅಂತ ಅರ್ಥ. ಹೌ ಟು ಆ್ಯಡ್ ಬಾಲಿಂಜರ್ ಬ್ಯಾಂಡ್ಸ್? ಬಾಲಿಂಜರ್ ಬ್ಯಾಂಡ್ನ ಚಾರ್ಟಿಗೆ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ TCSನ ಕ್ಯಾಂಡಲ್ಸ್ಟಿಕ್ ಪ್ಯಾಟ್ರನ್ ಚಾರ್ಟ್ 1D ಟೈಮ್ ಫ್ರೇಮ್ದು ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನೋಡಿ 1D ಪಕ್ಕ ವ್ಯೂ ಅಂತ ಸ್ಟಡೀಸ್ ಅಂತ ಇದೆ. ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಬಾಲಿಂಜರ್ ಬ್ಯಾಂಡ್ಸ್ ಅಂತ ಟೈಪ್ ಮಾಡಿ, BOLLINGR BANDS ಅಂತ ಟೈಪ್ ಮಾಡಿ. ನೋಡಿ ಮೊದಲನೇ ಆಪ್ಷನ್ ಬಾಲಿಂಜರ್ ಬ್ಯಾಂಡ್ಸ್ ಅಂತ ಬಂದಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬಾಲಿಂಜರ್ ಬ್ಯಾಂಡ್ಸ್ನ ಒಂದು ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಇದರಲ್ಲಿ ಸೆಟ್ಟಿಂಗ್ಸ್ನ ಡಿಫಾಲ್ಟ್ ಆಗೇ ಬಿಡಿ. ಕೆಳಗಡೆ ಡನ್ ಅಂತ ಇದೆ ನೋಡಿ, ಡನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಬಾಲಿಂಜರ್ ಬ್ಯಾಂಡ್ ಅಪ್ಲೈ ಆಯಿತು. ಇಲ್ಲಿ ಚಾನಲ್ ಫಿಲ್ ಆಗಿ ಕಾಣಿಸ್ತಿದೆಯಲ್ಲ, ಇದನ್ನ ಅನ್ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಟಡೀಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಬಾಲಿಂಜರ್ ಬ್ಯಾಂಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ 2ಗೆ ಇರಲಿ. ಇಲ್ಲಿ ನೋಡಿ ಚಾನಲ್ ಫಿಲ್ ಅಂತ ಇದೆಯಲ್ಲ, ಇಲ್ಲಿ ಟಿಕ್ ಮಾರ್ಕ್ ಬಂದಿದೆಯಲ್ಲ ಇದನ್ನ ಅನ್ಟಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಚಾನಲ್ ಅನ್ಫಿಲ್ ಆಯಿತು. ಇದು ಅಪ್ಪರ್ ಬ್ಯಾಂಡ್, ಇದು ಲೋಯರ್ ಬ್ಯಾಂಡ್, ಇದು ಮಿಡಲ್ ಬ್ಯಾಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸು ನೋಡಿ.